ಕರ್ನಾಟಕ ಶಾಂತಿಯ ತೋಟ. ಇಂಥ ಒಂದು ಶಾಂತಿಯ ತೋಟವನ್ನು ಕದಡುವಂಥ ಭಯೋತ್ಪಾದಕ ಚಟುವಟಿಕೆ ಇವತ್ತು ಬೆಂಗಳೂರಲ್ಲಿ ನಡೆದಿದೆ. ನಾನು ಸನ್ಮಾನ್ಯ ಆಡಳಿತ ಪಕ್ಷದ ನಾಯಕರಲ್ಲಿ, ಆಡಳಿತ ಪಕ್ಷದ ಸದಸ್ಯರಲ್ಲಿ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ತಮ್ಮ ಮನಸ್ಥಿತಿಯನ್ನು ಬದಲಾವಣೆಯನ್ನು ಮಾಡಿಕೊಳ್ಳಿ. ಈ ಮನಸ್ಥಿತಿಗೆ ಕಾರಣ ಏನು? ಈಗಾಗಲೇ ನಮ್ಮ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಮನಸ್ಥಿತಿ ಕರ್ನಾಟಕದಲ್ಲಿ ಮೂಡುವಂಥ ವಾತಾವರಣವನ್ನು ನೀವು ಕಳೆದ 9 ತಿಂಗಳಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರ. ಅದು ಮಂಗಳೂರಿಂದ ಹಿಡಿದು ಎಲ್ಲ ಕಡೆನೂ, ವಿಧಾನಸೌಧದವರೆಗೂ, ಮಂಗಳೂರಿಂದ ಬೀದರು, ಕಲಬುರಗಿ ಎಲ್ಲ ಕಡೆಯಿಂದನೂ ಕೂಡ ವಿಧಾನಸೌಧವರೆಗೂ ಮೈಂಡ್ ಸೆಟಪ್ಪನ್ನು ರೆಡಿ ಮಾಡಿಬಿಟ್ಟಿದೆ. ಏನು ಆ ಮೈಂಡ್ ಸೆಟಪ್ ಅಂದರೆ, ನೀವು ಏನಾದರೂ ಮಾಡಿ ನಮ್ಗೆ ಓಟ್ ಹಾಕಿ ನಿಮ್ಮನ್ನು ನೀವೇನು ಮಾಡಿದ್ರೂ ನಾವು ಸೇಫ್ ಗಾರ್ಡ್ ಮಾಡ್ತೀರಿ ಅನ್ನೋ ಒಂದು ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡಿಬಿಟ್ಟಿದೆ. ಇವತ್ತು ಶರ್ಟಿನ ಗುಂಡಿಗಳನ್ನು ಬಿಚ್ಚಿಕೊಂಡು ಎದೆ ಎತ್ತಿ ಓಡಾಡೋವಂಥ ಈ ಭಯೋತ್ಪಾದಕರ ತಂಡಕ್ಕೆ ಹರದಾರಿಯನ್ನು ನೀವು ಕೊಟ್ಟಿದ್ದೀರ. ಇದನ್ನು ನೀವು ಒಪ್ಕೊಳ್ಳಲೇಬೇಕು. ನೀವು ಈ ಬದಲಾವಣೆ, ಮಾನಸಿಕವಾಗಿ ಮನಸ್ಥಿತಿಯನ್ನು ನೀವು ಬದಲಾವಣೆ ಮಾಡಿದ್ದೀರಾ. ಅದರಿಂದ ಇವತ್ತು ಕರ್ನಾಟಕದಲ್ಲಿ ಗುಂಡಿ ಬಿಚ್ಚಿಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ದರೂ ಪರವಾಗಿಲ್ಲ, ನಾವೆಲ್ಲ ಸಂತೋಷವಾಗಿದ್ದೀರಿ ಇಷ್ಟು ವರ್ಷ, 75 ವರ್ಷ. ಬಾಂಬ್ ಬೆಂಗಳೂರು ಅನ್ನುವ ಕಳಂಕವನ್ನು ಬೆಂಗಳೂರಿಗೆ ತರಬೇಡಿ. ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ದರೂ ಪರವಾಗಿಲ್ಲ, ಬಾಂಬ್ ಬೆಂಗಳೂರು ಅಂತ ಮಾಡಬೇಡಿ ದಯವಿಟ್ಟು. ಇವತ್ತು ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಡೆದಿರುವಂಥ ಘಟನೆ, ಅಲ್ಲಿರೋದೆಲ್ಲ ಭಾಳ ಅಂತಾರಾಷ್ಟ್ರೀಯ ಕಂಪನಿಗಳು, ದೇಶ ವಿದೇಶದ ಕಂಪನಿಗಳು. ಅಲ್ಲಿ ಈ ಬಾಂಬ್ ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಯಾರು ಭಯೋತ್ಪಾದಕರಿದ್ದಾರೆ ಅವರ ಕೃತ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರಿಗೆ ಬೆಂಗಳೂರಿನ ವರ್ಚಸ್ಸನ್ನು ಕಡಿಮೆ ಮಾಡಬೇಕು, ಬೆಂಗಳೂರಲ್ಲಿ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಬೇಕು, ಬೆಂಗಳೂರಲ್ಲಿ ಅಭದ್ರತೆ ಮೂಡಬೇಕು, ಆ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದಾರೆ. ಯಾವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೋ ಅವತ್ತು ಈ ಪುಂಡ ಪೋಖರಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ. ಈ ಭಯೋತ್ಪಾದಕ ಪುಂಡ ಪೋಖರಿಗಳಿಗೆ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ ಅವರಿಗೆಲ್ಲರೂ ಕೂಡ.